ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕರ್ನಾಟಕ ಹುಡುಗರನ್ನ ಹಗುರ ತಿಳಿಬ್ಯಾಡ್ರಿ, ಈ ಬಾರಿ ಕಪ್ ನಮ್ದೇ ಅಂದ್ರು ನೋಡ್ರಿ. 18ನೇ ರಾಷ್ಟ್ರ ಮಟ್ಟದ ಜೂನಿಯರ್ ಡಾಡ್ಜ್ ಬಾಲ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ಪುರುಷ ತಂಡ ಜೈಬೇರಿ ಬಾರಿಸುವ ಮೂಲಕ ಮತ್ತೊಮ್ಮೆ ಕಪ್ ನಮ್ದು ಅಂತ ಅಂದ್ರೆ ನೋಡೇ ಬಿಟ್ರು ನೋಡ್ರಿ. ಹುಕ್ಕೇರಿಯ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಕ್ರೀಡಾಕೂಟ ನಡೆಸಿದ್ದು ಜಿಲ್ಲೆಗೆ ಹೆಮ್ಮೆಯ ವಿಷಯ. ಅಂತಾರಾಷ್ಟ್ರೀಯ ಗುಣಮಟ್ಟದ ವ್ಯವಸ್ಥೆ ಅಭಿವೃದ್ಧಿಪಡಿಸಿ ಇಂಥ ರಾಷ್ಟ್ರ ಮಟ್ಟದ ಚಾಂಪಿಯನ್ಶಿಪ್ ಕ್ರೀಡಾಕೂಟ ನಡೆಸಿದ್ದು ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲದೆ ಜಿಲ್ಲೆಯ ಗಮನ ಕೂಡ ಸೆಳೆದಿದೆ. ಪುರುಷ ಮತ್ತು ಮಹಿಳೆಯರ ಒಳಗೊಂಡ ಮಿಕ್ಸ್ ತಂಡದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ತಂಡಗಳ ಮಧ್ಯ ರೋಚಕ ಜಿದ್ದಾಜಿದ್ದಿನ ಕೊನೆಯಲ್ಲಿ ಕರ್ನಾಟಕ ತಂಡ ಪಂದ್ಯ ಗೆದ್ದು ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಹುಕ್ಕೇರಿಯ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಹಾಗೂ ಡಾಡ್ಜ್ ಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸಹಯೋಗದಲ್ಲಿ ಆಯೋಜಿಸಿದ ಈ ರಾಷ್ಟ್ರ ಮಟ್ಟದ ಪಂದ್ಯಾವಳಿ ಗ್ರಾಮೀಣ ಭಾಗದಲ್ಲಿ ಇಂತಹ ಕ್ರೀಡೆ ಆಯೋಜಿಸಿದ್ದು ಅದರ ಶ್ರೇಯಸ್ಸು ಪಟ್ಟಣದ ಶ್ರೀ ಬಾಪೂಜಿ ಅಂತಾರಾಷ್ಟ್ರೀಯ CBSE ಶಾಲೆಗೆ ಸಲ್ಲುತ್ತದೆ. ಹೌದು ವೀಕ್ಷಕರೇ, ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ರಾಷ್ಟ್ರೀಯ ಜೂನಿಯರ್ ಡಾಡ್ಜ್ ಬಾಲ್ ಚಾಂಪಿಯನ್ಶಿಪ್ ಛತ್ತೀಸ್ಗಢ ಕರ್ನಾಟಕ ಮಧ್ಯ ನಡೆದ ಫೈನಲ್ ಪಂದ್ಯದಲ್ಲಿ ಕರ್ನಾಟಕಕ್ಕೆ ಭರ್ಜರಿ ಗೆಲುವು. ಅದೇ ರೀತಿ ಬಾಯ್ಸ್ ಅಂಡ್ ಗರ್ಲ್ಸ್ ಮಿಕ್ಸ್ ಪಂದ್ಯಾವಳಿಯಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮಧ್ಯೆ ಜರುಗಿದ ಫೈನಲ್ ಪಂದ್ಯದಲ್ಲಿ ಕೂಡ ಕರ್ನಾಟಕ ಜೈಬೇರಿ ಬಾವಿಸುವ ಮೂಲಕ ಮತ್ತೊಮ್ಮೆ ಕುಣಿದು ಕುಪ್ಪಳಿಸಿದರು ನೋಡ್ರಿ ನಮ್ಮ ಕರ್ನಾಟಕದ ಹುಡುಗರು. ಗ್ರಾಮೀಣ ಯುವಕರಲ್ಲಿ ಕ್ರೀಡಾ ಮನೋಭಾವ ಬೆಳೆಸಿ ರಾಷ್ಟ್ರ ಮಟ್ಟದಲ್ಲಿ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಹುಕ್ಕೇರಿ ಶ್ರೀ ಬಾಪೂಜಿ ಇಂಟರ್ನ್ಯಾಷನಲ್ CBSE ಶಾಲೆ ಆವರಣದಲ್ಲಿ ಆಯೋಜಿಸಿದ ಈ ಡಾಡ್ಜ್ ಬಾಲ್ ಕ್ರೀಡಾಕೂಟ ದೇಶದ ಮೂಲೆ ಮೂಲೆಗಳಿಂದ ಯುವ ಕ್ರೀಡಾಪಟುಗಳು ಆಗಮಿಸಿದ್ರು. ಇಂತಹ ರಾಷ್ಟ್ರೀಯ ಕ್ರೀಡೆ ಅದು ನಮ್ಮ ಹುಕ್ಕೇರಿಯಾಗ ನಡೆದಿದ್ದು ಹೆಮ್ಮೆಯ ಸಂಗತಿ. ಪಂದ್ಯದ ಕೊನೆಯ ದಿನ ಸಮಾರೋಪ ಸಮಾರಂಭದಲ್ಲಿ ಮಮದಾಪುರ ಚನ್ನಮೂರ್ತೀಶ್ವರ ಮಹಾಸ್ವಾಮಿಗಳು ಡಾಕ್ಟರ್ ಶ್ರೀ ಸಿದ್ಧಲಿಂಗ ದೇವರು ಸಾನ್ನಿಧ್ಯ ಕೂಡ ವಹಿಸಿದರು. ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿ, ಆಡಳಿತಾಧಿಕಾರಿ ಬಸವರಾಜ ಅಮ್ಮನಿಗೆ ಸೇರಿದಂತೆ ಎಲ್ಲ ಕ್ರೀಡಾಪಟುಗಳು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ನೋಡಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಈ ರಾಷ್ಟ್ರೀಯ ಡಾಡ್ಜ್ ಬಾಲ್ ಕ್ರೀಡಾಕೂಟದ ದೃಶ್ಯಾವಳಿಗಳು ವಿಶೇಷವಾಗಿ ಯುವಕ ಯುವತಿಯರಿಗೆ ನೋಡಿ ಒಮ್ಮೆ ಈ ಆಟದ ಅದ್ಭುತ ದೃಶ್ಯಾವಳಿಗಳನ್ನ. ನ್ಯಾಷನಲ್ ಲೆವೆಲ್ ಕಾರ್ಯಕ್ರಮವನ್ನು ನಾವು ಮೊದಲ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ದೊಡ್ಡ ಜಿಲ್ಲಾ ಮಟ್ಟದಾಗ ನೋಡ್ಬೇಕಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬರಬೇಕಾತಂದ್ರೆ ಈ ನಮ್ಮ ಬಾಪೂಜಿ ಶಾಲೆಯ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇದನ್ನ ನೇತೃತ್ವ ತೆಗೆದುಕೊಂಡು ನಮ್ಮ ಹುಕ್ಕೇರಿ ತಾಲೂಕಿಗೆ ಕ್ರೀಡೆಯ ಮಹತ್ವ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಂಸ್ಥೆಯು ಮಹತ್ವವಾಗಿ ಇನ್ನೂ ಹೆಚ್ಚಿಗೆ ಬೆಳೆದು ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಇದು ಒಂದು ಆಗಲಿ ಅಂತ ಆಶಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬರೋ ದಿನಮಾನದಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿಯೂ ಸಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ಹುಟ್ಟಿಕೊಳ್ಳಿ ಅಂತ ಹೇಳಿ ನಾನು 4 ಮಾತುಗಳು ವಿರಾಮಬೇಕು. ಇವತ್ತು ನಮ್ಮ ಬಾಪೂಜಿ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಮಸೂರಗುಪ್ಪಿ ನಮ್ಮ ಸ್ಕೂಲಲ್ಲಿ 18th ನ್ಯಾಷನಲ್ ಡಾಡ್ಜ್ ಬಾಲ್ ಕಾಂಪಿಟೇಷನ್ ನಾವು ಇವತ್ತು ಏರ್ಪಡಿಸಿವಿ. ಈ ಡಾಡ್ಜ್ ಬಾಲ್ ಕಾಂಪಿಟೇಷನ್ನು ನ್ಯಾಷನಲ್ ಲೆವೆಲ್ ಆಗಿರೋದ್ರಿಂದ ನಮ್ಮ ಸ್ಕೂಲಿಗೆ ಟೋಟಲ್ 35 ಟೀಮ್
ಎಲ್ಲ ರಾಜ್ಯದಿಂದ ಟೋಟಲ್ 35 ಟೀಮ್. ಭಾರತದಲ್ಲಿರುವ ಎಲ್ಲ ರಾಜ್ಯಗಳು, ರಾಜಸ್ಥಾನದವ್ರು ಏನೋ ಸ್ವಲ್ಪ ಅಸ್ತವ್ಯಸ್ತ ಆದಂಥವ್ರು ಬರಲಿಲ್ಲ. ಅದು ಬಿಟ್ಟರೆ ತಮಿಳ್ನಾಡು, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್, ಬಿಹಾರ್, ಒರಿಸ್ಸಾ ಹಿಂಗೆ ಎಲ್ಲ ಸ್ಟೇಟ್ದಿಂದ ನಾವು ಈ ಡಾಜ್ ಬಾಲ್ ಕಾಂಪಿಟೇಷನನ್ನು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮಸರಗುಪ್ಪಿಯ ನಮ್ಮ ಬಾಪೂಜಿ ಸ್ಕೂಲ್ನಲ್ಲಿ ಇಟ್ಕೊಂಡಿವಿ. ಅದು ನಮಗೊಂದು ದೊಡ್ಡ ಹೆಮ್ಮೆ ಐತಿ. ಈ ಬಾಪೂಜಿ ಸ್ಕೂಲ್ನಲ್ಲಿ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ ಅವ್ರ ಅನುಕೂಲ ಆಗುವ ಎಲ್ಲ ವಸತಿ, ಊಟದ ವ್ಯವಸ್ಥೆ ಎಲ್ಲ ನಾವು ಸ್ಕೂಲ್ ವತಿಯಿಂದ ಅಚ್ಚುಕಟ್ಟಾಗಿ ಮಾಡೇವಿ. ಮತ್ತು ಡಾಜ್ ಬಾಲ್ ಸಂಬಂಧಪಟ್ಟಂಥ ಫೆಡರೇಷನ್ನ, ಆಲ್ ಇಂಡಿಯಾ ಡಾಜ್ ಬಾಲ್ ಫೆಡರೇಷನ್ನ ಮುಖ್ಯಸ್ಥರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಒಳ್ಳೆ ಕೋಆಪ್ರೇಷನ್ ಒಳಗಡೆ ನಮ್ಮ ಸ್ಕೂಲ್ ವಾತಾವರಣ ನೋಡಿ, ಈ ಮುಂಚೆ ಅವ್ರು ನಮ್ಮ ಸ್ಕೂಲಿಗೆ ಬಂದು ನಿಮ್ಮ ಸ್ಕೂಲ್ ವಾತಾವರಣ, ಗ್ರೌಂಡ್ ನಮಗೆ ಭಾಳ ಇಷ್ಟ ಆಗ್ತಾರೆ ಅಂತೇಳಿ ನಮ್ಮ ಈ ಸ್ಕೂಲನ್ನು ಸೆಲೆಕ್ಟ್ ಮಾಡ್ಯಾರ. ಅವ್ರಿಗೂ ನಾವು ಡಾಜ್ ಬಾಲ್ ಫೆಡರೇಷನ್ ಆಫ್ ಇಂಡಿಯಾದವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಮ್ಮ ಸ್ಕೂಲ್ ಇಡೀ ಭಾರತದೊಳಗೆ ಡಾಜ್ ಬಾಲ್ ಕಾಂಪಿಟೇಷನ್ ಅದು ಹುಕ್ಕೇರಿ ಆಗತ್ತಂದ್ರೆ ಹುಕ್ಕೇರಿ ಜನತೆಗಿರ್ಬೋದು ಹಾಗೂ ನಮ್ಮ ಬಾಪೂಜಿ ಒಂದು ಫ್ಯಾಮ್ಲಿಗಿರ್ಬೋದು ಒಂದು ಇವತ್ತಿನ ದಿವಸ ಅತ್ಯಂತ ಸಂತಸದ ದಿವಸ. ಈ ಕಾಂಪಿಟೇಷನು 23ರಿಂದ ಹಿಡಿದು 26 ಏಪ್ರಿಲ್ ತನಕ 4 ದಿವಸ ಅತಿ ಅಚ್ಚುಕಟ್ಟಾಗಿ ನಮ್ಮ ಡಾಜ್ ಬಾಲ್ ಫೆಡರೇಷನ್ ಆಫ್ ಇಂಡಿಯಾದವರು, ಬಾಪೂಜಿ ಸಂಸ್ಥೆ ಎಲ್ಲ ನಮ್ಮ ಶಾಲೆಯ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಇದು ಯಶಸ್ವಿಯಾಗಿ ಮುಂಬರೋ ದಿನಗಳಲ್ಲಿ ನಮ್ಮ ಭಾಗದಿಂದ, ಗ್ರಾಮೀಣ ಭಾಗದಿಂದ ಈ ಡಾಜ್ ಬಾಲ್ ಆಡುವಂಥ ಇನ್ನೂ ಹೆಚ್ಚಿನ ಕ್ರೀಡಾಪಟುಗಳು ಆಗಬೇಕು. ಕ್ರೀಡೆಗೆ ಈಗ ಏನು ನರೇಂದ್ರ ಮೋದಿಯವರು ಕರೆ ಕೊಟ್ಟಂತೆ ಕ್ರೀಡೆಗೆ ಬಹಳಷ್ಟು ಮಹತ್ವ ಕೊಡತ್ತಾರ. ಅಂಥ ಕ್ರೀಡೆಗೆ ಮಹತ್ವ ಕೊಡೋಕ್ಕಂಥ ನರೇಂದ್ರ ಮೋದಿಯವರ ಜೊತೆ ನಾವು ಸಾಥ್ ಕೊಡಬೇಕಂತೇಳಿ ನಾವು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಕ್ರೀಡೆಗೆ ಹೆಚ್ಚಿನ ಮಹತ್ವ ಕೊಟ್ಟು ಮುಂಬರೋ ದಿನಗಳಲ್ಲಿ ಇನ್ನು ಮುಂದೆ ಹೆಚ್ಚಿನ ಮತ್ತು ಬೇರೆ ಬೇರೆ ಕ್ರೀಡೆಗಳನ್ನು ನಮ್ಮ ಗ್ರೌಂಡಲ್ಲಿ ಆಡಿಸುವಂಥ ಬೇರೆ ಬೇರೆ ಗ್ರೌಂಡ್ಸನ್ನು ನಾವು ರೆಡಿ ಮಾಡಕತ್ತೇವೆ ಅಂತ ಹೇಳಿ ಈ ನೆರೆದಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಆಲ್ ದಿ ಬೆಸ್ಟ್ ಹೇಳಿ, ಇದು ಕ್ರೀಡೆ, ಈ ಸೋಲು ಗೆಲುವು ಸಾಮಾನ್ಯ ಇರ್ತೈತಿ. ಸೋಲು ಗೆಲುವು, ಸೋತವ್ರು ಯಾರು ಬೇಜಾರಾಗಬಾರ್ದು, ಗೆದ್ದವ್ರು ಅವರು ಬೀಗಬಾರ್ದು. ಸೋಲೆ ಗೆಲುವಿನ ಮೆಟ್ಟಲು ಅಂತ ತಿಳ್ಕೊಂಡು ಎಲ್ಲರೂ ಅತಿ ಉತ್ಸಾಹದಿಂದ ಒಂದು ಗೇಮನ್ನು ಚೆಂದಾಗಿ ಆಡಿ ನಮ್ಮ ಸ್ಕೂಲಿನ ಕೀರ್ತಿಯನ್ನು ತರಬೇಕಂತೇಳಿ ಎಲ್ಲರಿಗೂ ನಾವು ಧನ್ಯವಾದ. ಎಷ್ಟು ರಾಜ್ಯದವರು ಭಾಗವಹಿಸಿದ್ದಾರೆ ಸರ್? ಟೋಟಲ್ ಸರ 20 ರಾಜ್ಯದವರು, 35 ಟೀಮು, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಸೇರಿ. ಒಂದಿಷ್ಟು ಸ್ಟೇಟ್ದವರು ಬರೀ ಬಾಯ್ಸ್ ಅಷ್ಟೇ ಬಂದಾರ, ಒಂದಿಷ್ಟು ಸ್ಟೇಟ್ದವ್ರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಮಿಕ್ಸ್ ಟೀಮ್ ಬಂದವು. 20ರಿಂದ 22 ಸ್ಟೇಟ್ದವರು ನಮ್ಮ ಸ್ಕೂಲಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡು ಬಂದಾರೆ. Very well. Chhattisgarh team captain is and scores it. Karnataka superstar. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ತಂಡಗಳ ನಡುವೆ ಉತ್ತಮವಾಗಿರ್ತಕ್ಕಂಥ ಫೈನಲ್ ಹಣಾಹಣಿ ಪ್ರಾರಂಭವಾಗಿದೆ. Go 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 go. आराम से. Orumia boys. ಎರಡು ತಂಡಗಳ ನಡುವೆ ಅತ್ಯಂತ ಉತ್ಸಾಹಕವಾಗಿರ್ತಕ್ಕಂಥ ಮುನ್ನಡೀತಾ ಇದೆ. ಉತ್ತಮವಾಗಿರ್ತಕ್ಕಂಥ ಶಾಟ್ ಮತ್ತೆ ಶಾಟ್ ಅನ್ನ ಮಹಾರಾಷ್ಟ್ರ ತಂಡವನ್ನು ನೀಡ್ತಾ ಇದ್ದಾರೆ. ಇದು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ತಂಡಗಳ ಮಿಕ್ಸ್ ಟೀಮ್ ದ ಫೈನಲ್ ಮ್ಯಾಚ್ ಇರುವುದರಿಂದ ಬಹಳಷ್ಟು ಉತ್ಸಾಹದಿಂದ ಆಟ ಮುನ್ನಡೆತಾ ಇದೆ. ಅಷ್ಟೇ ಎದುರಾಳಿಗಳಾಗಿರ್ತಕ್ಕಂಥ ಮಹಾರಾಷ್ಟ್ರ ತಂಡದವರು ಕೂಡ ಉತ್ತಮವಾಗಿರ್ತಕ್ಕಂಥ ಶಾಟ್ ಅನ್ನ ನೀಡಿ
ಒಳ್ಳೆಯ ಹೊಡೆತ, ಅಷ್ಟೇ ಎದುರಾಳಿ ತಂಡದಿಂದ ಕೂಡ ಉತ್ತಮವಾಗಿರ್ತಕ್ಕಂಥ ಟೈಮ್ ಔಟ್. ಗುಡ್ ಕೋಡ್ ಚೇಂಜ್. Side change. ಉತ್ತಮವಾಗಿರ್ತಕ್ಕಂಥ ಶಾಟ್ ನೀಡುವುದರ ಮುಖಾಂತರ ಮಹಾರಾಷ್ಟ್ರ ತಂಡ ಮತ್ತೊಂದು ಅಂಕವನ್ನ ತಮ್ಮ ಗುಟ್ಟಿಗೆ ಹಾಕಿಕೊಂಡಿದೆ. ಉತ್ತಮವಾಗಿರ್ತಕ್ಕಂಥ ಶಟ್ ಕರ್ನಾಟಕ ತಂಡದಿಂದ. ವೆಲ್ ಶಾಟ್. I request all the respected dignitaries to witness for the final match result. I request Sri Gajanan Manikar sir, respected Kakade sir, and all the respected dignitaries, along with the institution principal Mr. Sankanwar sir. All the very best. Both have played very well, but unfortunately, Maharashtra missed the chance and Karnataka State to pitch finally. Good news, in the 18th Junior National Championship, Karnataka defeated Maharashtra. I congratulate both the teams, those who performed in the final players, and wish them for both the state players. First semi-finals, girls. ವೆಲ್ ಶಾಟ್ ಬಟ್ ನಾಟ್ ವಿಕೆಟ್. ಉತ್ತಮವಾಗಿರ್ತಕ್ಕಂಥ ಶಾಟ್ ಬಟ್ ವೆಲ್ 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 ವೆಲ್. ವೆಲ್ ಶಾಟ್ ಕರ್ನಾಟಕ ತಂಡಕ್ಕೆ ಮತ್ತೊಂದು ಅಂಕ. ವೆಲ್ ಶಾಟ್ ಕರ್ನಾಟಕ ತಂಡಕ್ಕೆ ಮತ್ತೊಂದು ಅಂಕ. ಅತ್ಯಂತ ವೇಗದ ಜೊತೆಗೆ ಆಟ. Wow. ವೆಲ್ ಶಾಟ್ ಛತ್ತೀಸ್ಗಢ ತಂಡದಿಂದ ಒಂದು ಅಂಕವನ್ನ ತಮ್ಮದಾಗಿಸಿಕೊಂಡು ಆಟದ ಮುನ್ನಡೀತಾ ಇದೆ. ಉತ್ತಮವಾಗಿರ್ತಕ್ಕಂಥ ಶಾಟ್ ಕರ್ನಾಟಕ ತಂಡದಿಂದ. ಗೊಂದಲ ಬೇಡ. ಉತ್ತಮವಾಗಿರ್ತಕ್ಕಂಥ ತಂಡ ಜೇವೇರಿಲಿ ಅನ್ನುವಂತ ತಮ್ಮ ಅನಿಸಿಕೆ. ಉತ್ತಮವಾಗಿರ್ತಕ್ಕಂಥ ಶಾಟ್ ವಿಕೆಟ್ ಅನ್ನ ಕರ್ನಾಟಕ ತಂಡ ಪಡೆದುಕೊಂಡಿದೆ. ವೇಟ್ ವೇಟ್. In Junior National Dodgeball Championship, Karnataka State facing in final Chhattisgarh.